ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Okay guys, it's time to say goodbye. I'm gonna miss you all so much. But one promise antu ಮಾಡ್ತೀನಿ, ಆದಷ್ಟು ಬೇಗ I'll be back. Yes, for sure. ಅಯ್ಯೋ ದೇವ್ರೆ, ಇವಳು ಮತ್ತೆ ಬರ್ತಾಳಾ? ಒಂದು ದಿನದಲ್ಲೇ ನನ್ನ BP ಎಲ್ಲಿಂದ ಎಲ್ಲಿಗೆ ಹೋಗಿದೆ. ಮತ್ತೆ ಬಂದರೆ ಅಷ್ಟೇ. ಏಯ್, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದರೆ ನಾನು ನಿನ್ನ ಕಾರ್ ಹತ್ತಿ ನಿನ್ನ ಜೊತೆಗೆ ನಿನ್ನ ಮನೆಗೆ ಬಂದು ಪ್ರತಿ ರಾತ್ರಿ ಟಾರ್ಚರ್ ಕೊಡ್ತೀನಿ. ಮೈ ಮೇಲೆ 108 ತಾಯ್ತ ಕಟ್ಕೋಬೇಕು, ಹಾಗೆ ಮಾಡ್ತೀನಿ. ಇಲ್ಲಂತೂ ಯಾವಾಗಲೂ ಒಪ್ಪನ್ ಹೋಗಿ ಮಾಡ್ಕೊಂಡೇ ಇರ್ತಾರೆ, ಮತ್ತೆ ಬರೋದು ಬೇಡ ಅನ್ನೋದುರ್ಗ. Okay then, bye Sharu, bye Durga, bye Tabutti. Bye, have a nice journey. ಅಪ್ ಶಾರು, ನಿನ್ನ ಹತ್ರ ಏನೋ ಹೇಳಬೇಕು. ಇವತ್ತು ನಿನ್ನ ಈ ರೀತಿ ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಷ್ಟೋ ದಿನಗಳಾದ್ಮೇಲೆ ಮತ್ತೆ ನಿನ್ಗೊಂದು ಸುಂದರವಾದ ಫ್ಯಾಮಿಲಿ ಸಿಕ್ಕಿದೆ. ಲವಿಂಗ್ ವೈಫ್, ಕ್ಯೂಟ್ ಕಿಡ್. ಶರು, ಯು ಆರ್ ವೆರಿ ಲಕ್. ಹೇ ಶ್ರೇಯಾ, ಹಾಗೆಲ್ಲ ಏನೂ ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ. ದುರ್ಗಾ ಇಸ್ ಜಸ್ಟ್ ಅ ಫ್ರೆಂಡ್ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಏನಿಲ್ಲ. ವಾಟ್? ನೀನು ದುರ್ಗಾ ಜಸ್ಟ್ ಫ್ರೆಂಡ್ಸಾ? ನಾನು ಶರುಗೆ ಇವತ್ತು ಕೈಯಾರೆ ತಿನ್ನಿಸ್ತೀನಿ. ಓಕೆ, ನಾನೇ ತಿಂತೀನಿ. ದುರ್ಗಾ, ನಿನ್ಗೆ ಎಷ್ಟಾದ್ರೂ ಹೇಳ್ಬೇಕು ಹುಷಾರಾಗಿರು ಅಂತ? ಬೈಲಿ. ಶರು, ನಿನ್ ಕಣ್ಗಳು ಸುಳ್ಳು ಹೇಳಲ್ಲ. ಯು ಆರ್ ಇನ್ ಲವ್. ಹೇ ಕಮ್ ಆನ್ ಶ್ರೇಯಾ, ವಾಟ್ ನಾನ್ ಸೆನ್ಸ್. ಹೇಳಿದ್ನಲ್ಲ, ದುರ್ಗಾ ಇಸ್ ಜಸ್ಟ್ ಅ ಗುಡ್ ಫ್ರೆಂಡ್. ಅವಳು ಹಿತ ತಾಯಿ ಅಷ್ಟೇ. ಅಷ್ಟೇ? ಅಷ್ಟೇ ಅನ್ನೋ ಪದದಿಂದಾನೇ ಇಡೀ ಪ್ರಪಂಚ ಶುರುವಾಗೋದು. ನಾನ್ ನಿನ್ ಹತ್ರ ಬಂದಾಗ ಅವಳ ಮುಖದಲ್ಲಿರೋ ಜೆಲಸಿ ಮತ್ತೆ ನೀನ್ ಅವಳಿಗೆ ಕಾಳಜಿ ತೋರಿಸುವಂತ ರೀತಿ, ಇದೆಲ್ಲ ಫ್ರೆಂಡ್ಶಿಪ್ಗಿನ 1 ಇಂಚು ಜಾಸ್ತಿನೇ ಇದೆ ಬಾಸ್. ಯು ಆರ್ ಇನ್ ಲವ್, ಆದ್ರೆ ನಿನ್ಗೆ ಒಪ್ಕೊಳ್ಳೋಕೆ ಧೈರ್ಯ ಇಲ್ಲ ಅಷ್ಟೇ. ಹೇ ಶ್ರೇಯಾ, ನೋ ಶ್ರೇಯಾ, ಅದು ಬರೀ ಕಾಳಜಿ ಅಷ್ಟೇ. ಶರು, ಸತ್ಯ ಏನು ಅಂತ ನಿನ್ ಮನ್ಸನ್ ಕೇಳು, ಆದಷ್ಟು ಬೇಗ ನಿನ್ಗೆ ಈ ಸತ್ಯ ಅರ್ಥ ಆಗುತ್ತೆ. ಬಾಯ್ ಬಾಯ್ ಲವರ್ ಬಾಯ್. ಶ್ರೇಯಾ ಹೇಳಿದ್ದು ಅಕ್ಷರಶಃ ಸತ್ಯ ಶರತ್. ನಿಮ್ಮಿಬ್ರನ್ನ ನೋಡಿ ನನಗೂ ಖುಷಿ ಆಗ್ತಾ ಇದೆ. ಅಂಬಿಕಾ ಹೋದ್ಮೇಲೆ ನೀನ್ ಮತ್ತೆ ಪ್ರೀತಿಸೋದನ್ನ ಕಲಿತಾ ಇದೆಯಾ? ನಿನಗೆ ದುರ್ಗನ್ ಮೇಲೆ ಪ್ರೀತಿ ಹುಟ್ಟತಾ ಇದೆ ಅಂತ ನನಗೂ ಅನಿಸ್ತಾ ಇದೆ ಶರತ್. ಐ ಆಮ್ ಸೋ ವೆರಿ ಹ್ಯಾಪಿ ಫಾರ್ ಯು ಮಗನೇ. ಏನಮ್ಮ ಹೇಳ್ತಾ ಇದ್ದೀರಾ? ಇಲ್ಲ, ನಾನು ದುರ್ಗನ್ ಪ್ರೀತಿಸ್ತಾ ಇಲ್ಲ. ಅಂಬಿಕಾ ಜಾಗದಲ್ಲಿ ಬೇರೆ ಯಾರು ಬರೋದು ನನಗಿಷ್ಟ ಇಲ್ಲ. ಇದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಶರತ್, ಶರತ್, ಭ್ರಮೆ. ಎಷ್ಟೋ ದಿನಗಳಾದ್ಮೇಲೆ ಮತ್ತೆ ನಿನ್ಗೊಂದು ಸುಂದರವಾದ ಫ್ಯಾಮಿಲಿ ಸಿಕ್ಕಿದೆ. ಲವಿಂಗ್ ವೈಫ್. ಶರು, ಯು ಆರ್ ವೆರಿ ಲಕ್. ಅಂಬಿಕಾ ಹೋದ್ಮೇಲೆ ನೀನ್ ಮತ್ತೆ ಪ್ರೀತಿಸೋದನ್ನ ಕಲಿತಾ ಇದೆಯಾ? ಯಾಕಮ್ಮ ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಶ್ರೇಯಾ ಕೂಡ ದುರ್ಗಾನ ನೀನು ಪ್ರೀತಿಸ್ತಿದ್ಯಾ ಅಂತ ಹೇಳ್ತಾ ಇದ್ಲು. ಅಲ್ಲಮ್ಮ, ನಿಮಗೆ ಗೊತ್ತು ತಾನೆ, ಅಂಬಿಕಾ ಬಿಟ್ರೆ ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ದುರ್ಗಾ ಬರೀ ಫ್ರೆಂಡ್ ಅಷ್ಟೇ. ಇದೆ ಶರತ್, ಈ ನಿನ್ ಮಾತೆ ನನಗೂ ಯೋಚನೆ ಆಗ್ತಾ ಇರೋದು.
ನಿನ್ಗೇನೋ ಬರೀ ದುರ್ಗಾ ಫ್ರೆಂಡ್ ಅಂತ ಅನ್ಸಿರ್ಬೋದು, ಆದರೆ ಪಾಪ ದುರ್ಗನ್ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳಿರ್ಬೋದು ಅಂತ ಒಂದು ಸಲ ಆದರೂ ನೀನು ಅವಳ ಬಗ್ಗೆ ಯೋಚನೆ ಮಾಡಿದ್ಯಾ ಶರತ್? ಅಮ್ಮ, ಏನಮ್ಮ ನಿಮ್ಮ ಮಾತಿನ ಅರ್ಥ? ಶರತ್, ದುರ್ಗನ್ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟುತ್ತಾ ಇರ್ಬೋದೇನೋ. ಐ ಮೀನ್, ಅವಳು ನಿನ್ನನ್ನು ಆ ಭಾವನೆಯಲ್ಲಿ ನೋಡ್ತಿದ್ರೆ? ಅಮ್ಮ, ಅವಳು ಯಾಕಮ್ಮ ನನ್ನ ಆ ರೀತಿ ನೋಡ್ತಾಳೆ? ಯಾಕೆ ನೋಡಬಾರ್ದು ಶರತ್? ತಪ್ಪೇನಿದೆ? ಈಗ ಮಾಯನ್ ವಿಚಾರದಲ್ಲಿ ನೀನು ನಿನ್ನ ಪ್ರಾಣನ ಪಣಕ್ಕಿಟ್ಟು ದುರ್ಗನ್ ಪ್ರಾಣನ ಉಳಿಸ್ದೆ. ನೀನು ನಮ್ಮ ರೆಪ್ಯುಟೇಷನ್ ಬಗ್ಗೆನೂ ಯೋಚನೆ ಮಾಡದೆ ದುರ್ಗನ್ಗೋಸ್ಕರ ಜೈಲಲ್ಲಿದ್ದೆ. ಇದನ್ನೆಲ್ಲ ನೋಡಿದಾಗ ಒಬ್ಬ ತಾಯಿಯಾಗಿ ನನಗೇನೆ ನಿನಗೆ ದುರ್ಗನ್ ಮೇಲೆ ಪ್ರೀತಿ ಇದೆ ಅಂತ ಅನ್ನಿಸ್ತಿರ್ಬೇಕಾದ್ರೆ ಪಾಪ ದುರ್ಗನ್ ಗತಿ ಏನ್ ಶರತ್? ಅಮ್ಮ, ಅದು ಪ್ರೀತಿ ಅಲ್ಲ ಅಮ್ಮ, ಅದು ಕಾಳಜಿ ಅಷ್ಟೇ. ಕಾಳಜಿ? ನೀನ್ ತೋರಿಸ್ತಿರೋ ಈ ಅತಿಯಾದ ಕಾಳಜಿಯಿಂದ ದುರ್ಗಾ ಖಂಡಿತ ನಿನ್ ಮೇಲೆ ದೊಡ್ಡ ಆಸೆನೆ ಇಟ್ಕೊಂಡಿರ್ತಾಳೆ ಶರತ್. ಹೌದಪ್ಪ, ಹೆಣ್ಮಕ್ಳು ಮನಸ್ಸು ತುಂಬಾ ಸೂಕ್ಷ್ಮ. ಕೆಲವು ಸರ್ತಿ ನಾವು ತೋರಿಸೋ ಕನ್ಸರ್ನ್ ಯಾವಾಗ ಪ್ರೀತಿಯಾಗಿ ಬದಲಾಗುತ್ತೋ ನಮಗೆ ಗೊತ್ತಾಗೋದಿಲ್ಲಪ್ಪ. ಅಮ್ಮ, ಅಂದರೆ ನಾನು ದುರ್ಗಂಗೇನಾದರೂ ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀನಾ? ಅವಳ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆಗಳನ್ನ ಹುಟ್ಟಾಕ್ತಾ ಇದ್ದೀನಾ? ಎಸ್ ಶರತ್, ನನ್ನ ಪ್ರಕಾರ ಹೌದು ಅಂತ ಅನ್ನಿಸ್ತಾ ಇದೆ. ಈಗ ದುರ್ಗಾ ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತಲೇ ಇಟ್ಕೊಳ್ಳೋಣ. ಒಂದು ವೇಳೆ ನೀನು ಅವಳನ್ನು ಪ್ರೀತಿಸ್ತಾ ಇಲ್ಲ ಅನ್ನೋ ವಿಷಯ ಅವಳಿಗೇನಾದರೂ ಗೊತ್ತಾದರೆ ಪಾಪ ಕಣೋ, ಅವಳ ಹೃದಯ ಒಡೆದು ಹೋಗುತ್ತೆ ಶರತ್. ಮರವಾಗಿ ಬೆಳೆದ ಮೇಲೆ ಅದನ್ನು ಬಗ್ಸೋದಕ್ಕಾಗೋದಿಲ್ಲಪ್ಪ, ಚಿಗುರಲ್ಲೇ ಚಿಫ್ಟ್ ಹಾಕ್ಬಿಡ್ಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೀ. ನೋಡಪ್ಪ, ಈಗ ನಿನ್ನ ಮನಸ್ಸಲ್ಲಿ ದುರ್ಗನ್ ಬಗ್ಗೆ ನಿನಗೆ ಆ ರೀತಿ ಭಾವನೆಗಳಿಲ್ಲ ಅಂದಮೇಲೆ ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟೋದಕ್ಕೆ ಬಿಡಬೇಡ ಪ್ಲೀಸ್. ಅವಳಲ್ಲಿ ಆಸೆಗಳು, ಕನಸುಗಳು ಬೆಳೆಯೋದಕ್ಕೂ ಮುಂಚೆನೆ ನೀನೇನಾದರೂ ಮಾಡಬೇಕು. ಓಕೆ, ಥಿಂಕ್ ಅಬೌಟ್ ಇಟ್. ಶರತ್, ಈ ನಿನ್ನ ಮುಗ್ಧತೆನೇ ನನಗೆ ಬಂಡವಾಳ. ನಿನ್ನ ಮನಸ್ಸಿನಲ್ಲಿ ಅಂಬಿಕನ ನೆನಪುಗಳನ್ನು ಬೇರೂರಿಸಿದ್ದೀನಿ. ಯಾಕೆಂದ್ರೆ ನಿನ್ನ ಮನಸ್ಸಿಗೆ ಇನ್ನು ಯಾವ ಹೆಣ್ಣು ಬರಬಾರ್ದು ಅಂತ ನನ್ನ ಬಾಣ ನಿನಗೆ ಸರಿಯಾಗಿ ನಾಟಿದೆ. ದುರ್ಗನ ಆಸೆ, ಪ್ರೀತಿ, ಕನಸುಗಳನ್ನೆಲ್ಲ ನಿನ್ನ ಕೈಯಾರೆ ನಾನೇ ಹೊಸಕಾಕಿಸ್ತೀನಿ. ದುರ್ಗಾ ಶರತ್ ಜೀವನದಿಂದ ದೂರ ಹೋಗಬೇಕು ಅಷ್ಟೇ. ಆ ದೂರನ ನಾನೇ ಸೃಷ್ಟಿ ಮಾಡ್ತೀನಿ. ಒಟ್ನಲ್ಲಿ ದುರ್ಗಾ ಈ ಮನೆಯಿಂದ ಆಚೆ ಹೋಗೋವರೆಗೂ ಈ ಮಾಳ್ವಿಕಾ ಸುಮ್ಮನೆ ಇರಲ್ಲ.